ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನು ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಹಲಸಿನ ಇಡ್ಲಿ, ಪರಿಮಳವಾದ ಮೃದುವಾದ ಹಲಸಿನ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡಿದೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ರೆಸಿಪಿನ ಟ್ರೈ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಬನ್ನಿ ಈಗ ಹಲಸಿನ ಮಲ್ಲಿಗೆ ಇಡ್ಲಿನ ರೆಡಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಒಂದು ಹಲಸಿನ ಹಣ್ಣು ತೊಗೊಂಡಿದ್ದೀನಿ, ಅದನ್ನು ಕುಯ್ದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ರೆ. ಹಲಸಿನ ಹಣ್ಣು ವರ್ಷದ ಮೊದಲ ಹಣ್ಣು, ತಿನ್ನೋಕ್ಕೆ ತುಂಬ ರುಚಿಯಾಗಿತ್ತು. ಸೊ ಅದನ್ನೆಲ್ಲ ತೋಳೆನೆಲ್ಲ ಬಿಡಿಸಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅದನ್ನ ಬಿಡಿಸೋ ಹೊತ್ತಿಗಂತೂ ನನಗೆ ಸಾಕಾಗೋಯ್ತು. ಆದರೆ ತಿಂತಾ ಟೇಸ್ಟ್ ಮಾಡ್ತಾ ನೋಡಿ ಫೈನಲಿ ಬಿಡಿಸಿ ರೆಡಿ ಮಾಡಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ಇದಕ್ಕೆ ಒಂದು ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ. ಸೊ ರೇಷನ್ ಅಕ್ಕಿ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಈ ಅಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿದ್ದೀನಿ. ಒಂದು ದೊಡ್ಡ ಲೋಟ ಅಕ್ಕಿ ತಗೊಂಡಿದ್ದೀನಿ, ಕುಡಿಯೋ ನೀರು ಲೋಟದಲ್ಲಿ. ಸೊ ಅದಕ್ಕೆ ನೀಟಾಗಿ ಅದನ್ನು ತೊಳ್ಕೊಳ್ಳೋಣ ಬನ್ನಿ. ತೊಳೆದ್ಮೇಲೆ ಅದನ್ನು 4 to 5 hours ಚೆನ್ನಾಗಿ ನೆನೆಯೋಕೆ ಇಡಬೇಕು. ಇದನ್ನು ಮೇ ಬಿ ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ಚೆನ್ನಾಗಿ ನೆಂದಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನೆಂದಿದೆ ಅಂದರೆ ಅಕ್ಕಿ, ನೀವೇ ನೋಡ್ಬೋದು, ತುಂಬ ಚೆನ್ನಾಗಿ ನೆಂದಿದೆ. ಈಗ ನೆಂದಿರೋ ಅಕ್ಕಿನ ತಗೊಂಡು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೀವೇ ಗೆಸ್ ಮಾಡಿ ಬನ್ನಿ ನೋಡೋಣ. ನೋಡಿ, ಇವಾಗ ನೆಂದಿರೋ ಈ ಅಕ್ಕಿನ ತಗೊಂಡು ಮಿಕ್ಸಿ ಮಾಡೋಣ ಬನ್ನಿ. ಈಗ ಅಕ್ಕಿನ ಹಾಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇದನ್ನು ಅಕ್ಕಿನ ಹಾಕಿಬಿಟ್ಟು ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಬನ್ನಿ. ಈ ಥರ ಆಲ್ರೆಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸೇಮ್ 1 ಬೌಲಷ್ಟು ಅಕ್ಕಿ ಇರ್ಬೋದು, ಮೇ ಬಿ 1 ಲೋಟ ಅಂದರೆ ಅದಕ್ಕೆ 1 ಲೋಟ ಹಲಸಿನ ಹಣ್ಣು ಹಾಕಿ. ನೋಡಿ ಎಷ್ಟು ಯಮ್ಮಿ ಆಗಿದೆ ಹಣ್ಣು ಅಂತ, ಎಷ್ಟು ಕಲರ್ಫುಲ್ ಆಗಿದೆ. ಟೇಸ್ಟ್ ಅಂತೂ ಸೋ ಯಮ್ಮಿ ಆಗಿತ್ತು ನೋಡಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹರಳುಪ್ಪನ್ನ ಯೂಸ್ ಮಾಡಿದ್ದೀನಿ. ಅದನ್ನು ಈಗ ಅಕ್ಕಿ ಜೊತೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನು ರುಬ್ಕೊಳ್ಳೋಣ ಬನ್ನಿ. ಅಕ್ಕಿ, ಹಲಸಿನ ಒಂದು ಕಪ್ಪಷ್ಟು ಹಲಸಿನ ಹಣ್ಣು, 1 ಬಾಕ್ಸ್, ಟಿಫನ್ ಬಾಕ್ಸಲ್ಲಿ, ಸಣ್ಣ ಬಾಕ್ಸಲ್ಲಿ 1 ಬಾಕ್ಸು ಹಾಕಿದ್ದೀನಿ. ರುಚಿಗೆ ಮತ್ತು ಫ್ಲೇವರ್ಗೆ ಏಲಕ್ಕಿ ಫ್ಲೇವರಿಗೆ 2 ಏಲಕ್ಕಿ ಯೂಸ್ ಮಾಡಿದ್ದೀನಿ. ಏಲಕ್ಕಿನ ಹಾಕಿಬಿಟ್ಟು ಈ ಥರ ಸ್ವಲ್ಪ ಬೀಜ ಬಿಡಿಸಿ ಹಾಕಿ ಅದರಲ್ಲಿ ರುಬ್ಕೊಳ್ಳೋಕೆ ಹಾಕೋಣ. ಸ್ವಲ್ಪ ಚಿಟಿಕೆಯಷ್ಟು ಸೋಡಾ ಹಾಕಿ ಸಾಫ್ಟ್ನೆಸ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈಗ ರುಬ್ಕೊಳ್ಳೋಣ. ಅಕ್ಕಿ ಮತ್ತು ಸ್ವಲ್ಪ ಉಪ್ಪು, ಹಲಸಿನ ತೋಳೆ ಮತ್ತು ಏಲಕ್ಕಿ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಹೇಗಿತ್ತು ನನ್ನ ಹಲಸಿನ ಹಣ್ಣಿನ ಇಡ್ಲಿ ಅಂತ ನೀವು ನೋಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಸೊ ಫೈನಲಿ ಒಂದು ರೌಂಡ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬ್ಯಾಟರು. ಈ ಬ್ಯಾಟರ್ಗೆ ಸ್ವಲ್ಪ ಈಗ ಸಕ್ಕರೆನ ಮಿಕ್ಸ್ ಮಾಡೋಣ. ಸೊ ಹಲಸಿನ ತೊಳೆಯಲ್ಲಿ ಅಷ್ಟೊಂದು ಜಾಸ್ತಿ ಟೇಸ್ಟು ಸ್ವೀಟ್ನೆಸ್ ಸಿಗೋಲ್ಲ, ಹಾಗಾಗಿ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಈಗ ನಾನು ಇದಕ್ಕೆ ಒಂದು 4 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ರುಚಿ ಇನ್ನೂ ಶುಗರ್ ಜಾಸ್ತಿ ತಿನ್ನೋ ಸ್ವೀಟ್ ಇಷ್ಟ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ನೋಡಿ. ಮತ್ತೆ ಸಕ್ಕರೆ ಹಾಕಿಬಿಟ್ಟು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೆಕ್ಸ್ಚರು. ಈಗ ಈ ರುಬ್ಬಿರೋ ಮಿಶ್ರಣನ ಈಗ ನಾವು ಇಡ್ಲಿ ಪಾತ್ರೆಗೆ ಹಾಕಿ ಬೇಯಿಸ್ಕೊಳ್ಳೋಣ. ನಾನೀಗ ಆಲ್ರೆಡಿ ಇಡ್ಲಿ ಕುಕ್ಕರ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಅದನ್ನು ಬ್ಯಾಟರ್ನ ಹಾಕೊಳ್ಳೋ ಹೊತ್ತಿಗೆ ಇದು ಚೆನ್ನಾಗಿ ನೀರು ಮಳ್ಳಿದ್ರೆ ಹಾಕಿದ್ರೆ ಬೇಗ ಇದು ಮಾಡ್ಬೋದು ಅಂತ. ಸೊ ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ನೀಟಾಗಿ ಎಲ್ಲ ಇಡ್ಲಿನ ಪಾತ್ರೆಗೆ ಅದನ್ನು ಇಡ್ಲಿ ಹಿಟ್ಟನ್ನ ಇಡ್ಲಿ ಮತ್ತು ಹಲಸಿನ ಹಣ್ಣಿನ ಎಲ್ಲ ಮಿಕ್ಸ್ಚರ್ನ ಹಾಕಿಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಯಾರ್ಯಾರಿಗೆ ಇಷ್ಟ ಆಯಿತು ನನ್ನ ಹಲಸಿನ ಮಲ್ಲಿಗೆ ಇಡ್ಲಿ ಅಂತ ಪ್ಲೀಸ್ ಕಮೆಂಟ್ನಲ್ಲಿ ತಿಳಿಸಿ. ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಿ ಆದರೆ ಸಬ್ಸ್ಕ್ರೈಬ್ ಆಗಿಲ್ಲ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ ಈ ಥರ ಇತ್ತು ನಮ್ಮ ಇಡ್ಲಿ ಬ್ಯಾಟರ್, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ನೋಡಿ. ಸೊ ಫೈನಲಿ ಎಲ್ಲ ತುಂಬ ಆಯಿತು, ಅದಕ್ಕೆ ಇಡ್ಲಿ ಪಾತ್ರೆಗೆ ಹಾಕಾಯಿತು. ಅದ್ರ ಜೊತೆಗೆ ನಮ್ಮ ಚರಿ ನೋಡಿ ಆಲ್ರೆಡಿ ಆಟ ಆಡಿಕೊಂಡು ಸ್ವಲ್ಪ ಕಿತಾಪತಿ ಮಾಡ್ಕೊಂಡು ಆಟ ಆಡ್ತಿದ್ದಾನೆ. ಈಗ ನೆಕ್ಸ್ಟು ಇಡ್ಲಿ ಪಾತ್ರೆಗೆ ಎಲ್ಲ ಇಡ್ಲಿನ ಹಾಕಿಬಿಟ್ಟು ನೀರು ಮಳ್ಳಿದ ಮೇಲೆ ಈ ಇಡ್ಲಿ ಪಾತ್ರೆನ ಇಡ್ಲಿ ಬಾಕ್ಸ್ ಒಳಗಡೆ ಹಾಕೋಣ ಬನ್ನಿ. ನೀರು ಮಳ್ತಿದ್ರೆ ಅವಾಗಿಟ್ಟರೆ ಚೆನ್ನಾಗಿ ಇನ್ನೂ ಅರಳುತ್ತೆ, ಚೆನ್ನಾಗಿ ಬೇಯುತ್ತೆ. ಸೊ ಫೈನಲಿ ಇಡ್ಲಿ ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡೋಣ ಬನ್ನಿ. ನೋಡಿ ಎಷ್ಟು ಕಲರೇ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ.
ಅದನ್ನು ಈಗ ಇಡ್ಲಿ ಪಾತ್ರೆ ಹಾಕಿ ಮುಚ್ಚಿ ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಸೊ ಫೈನಲಿ ಯಾವ ರೀತಿ 10 ಮಿನಿಟ್ಸ್ ಆದಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕೆ ಅಷ್ಟೇ ಯಮ್ಮಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳಿ. ಸೊ ಫೈನಲಿ ನೋಡಿ ನಮ್ಮ ಮಲ್ಲಿಗೆ ಹಲಸಿನ ಇಡ್ಲಿ ರೆಡಿ ಆಗಿದೆ. ಅದ್ರ ಜೊತೆಗೆ ತುಪ್ಪ ಹಾಕೊಂಡು ತಿಂದ್ರಂತೂ ಅದ್ರ ಬಗ್ಗೆ ಕೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಹೇಗಿತ್ತು, ಹೇಗೆ ಕಾಣ್ತಿದೆ ನಮ್ಮ ಮಲ್ಲಿಗೆ ಇಡ್ಲಿ ಮಾಡಿದ ವಿಧಾನ ಆಗಲಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.